ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಶನಿವಾರ, ಹಾಗೆ ಹುಣ್ಣಿಮೆ ಕೂಡ. ಅದಕ್ಕೆ ಸಾಯಂಕಾಲ ಪೂಜೆ ಎಲ್ಲ ಆಯಿತು. ಹಾಗೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನಾನು ಸ್ವಲ್ಪ ಧೂಪು ಕೂಡ ಹಾಕಿದ್ದೀನಿ. ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೆ ಈ ಥರ ಧೂಪು ಹಾಕ್ತೀನಿ. ಹಾಗೆ ಇವತ್ತು ಹೊಸ್ಲತ್ರ 2 ದೀಪ ಹಚ್ಚಿದ್ದೀನಿ. ಇವತ್ತು ತುಂಬ ಸಿಂಪಲ್ಲಾಗೆ ರಂಗೋಲಿ ಹಾಕಿದ್ದೀನಿ. ಯಾಕಂದರೆ ಇವತ್ತು ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಟೈಮ್ ಆಗಿಬಿಡುತ್ತೆ ಅಂತೇಳಿ ಇಷ್ಟೇ ಸಿಂಪಲ್ಲಾಗೆ ರಂಗೋಲಿ ಹಾಕಿದ್ದೀನಿ. ಹಾಗೆ ಇವತ್ತು ಈ ಡಿಸೈನ್ ಹಾಕ್ತಾಯಿದ್ದೀನಿ. ಒಂದೇ ಫ್ರೇಮಲ್ಲಿ ಫ್ರಂಟು ಬ್ಯಾಕು ಮತ್ತು ಹ್ಯಾಂಡ್ಗೆ 2 ಹ್ಯಾಂಡೂ ಒಂದೇದರಲ್ಲೇ ಬರೋ ಥರ ಹಾಕ್ತಾಯಿದ್ದೀನಿ. ಯಾಕಂದರೆ ಸ್ಟಿಚಿಂಗ್ ಮಾಡೋದು ನಾನೇ ಅಲ್ವಾ, ಅದಕ್ಕೆ ನೋಡಿ ಫ್ರಂಟ್ ಪಾರ್ಟು ಇಲ್ಲಿವರೆಗೂ ಮಾರ್ಕ್ ಮಾಡ್ಕೊಂಡು ಫ್ರಂಟ್ ಪಾರ್ಟ್ ಬರೋಷ್ಟು ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಮತ್ತು ಸ್ಲೀವ್ದು ಈ ಕಡೆ ಒಂದು ಸ್ಲೀವು ಈ ಕಡೆ ಒಂದು ಸ್ಲೀವ್ ಹಾಕ್ತಾಯಿದ್ದೀನಿ. 800x500 ಫ್ರೇಮ್ ಸೈಜಲ್ಲೇ ಹಾಕ್ತಾ ಇರೋದು. ಫ್ರಂಟು ಬ್ಯಾಕು ಮತ್ತು 2 ಹ್ಯಾಂಡು ಕೂಡ ಬರ್ತಾಯಿದೆ. ಇದನ್ನು ಸ್ಟಿಚಿಂಗ್ ಮಾಡೋದು ನಾನೇ ಆಗಿರೋದ್ರಿಂದ ಅದಕ್ಕೆ 20x30 ಫ್ರೇಮ್ ಸೈಜಲ್ಲೇ ಹಾಕ್ತಾಯಿದ್ದೀನಿ. ಒಂದೇ ಫ್ರೇಮಲ್ಲಿ ಎಲ್ಲನೂ ಬರಲ್ಲ. ಅದಕ್ಕೆ ನಾನು ಈ ಥರನೂ ಟ್ರೈ ಮಾಡ್ತಾಯಿದ್ದೀನಿ ಹೊಸದಾಗಿ. ಆದರೆ ತುಂಬ ಸಿಂಪಲ್ ಡಿಸೈನ್ಸ್ ಆದರೆ ಹಾಕ್ಕೋಬೋದು. ಒಂದೇ ಫ್ರೇಮಲ್ಲಿ ಫ್ರಂಟು ಬ್ಯಾಕು ಹ್ಯಾಂಡ್ಗೆಲ್ಲ ಹಾಕ್ತಾಯಿದ್ದಾರೆ. ಇದನ್ನು ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡ್ತಾರೋ ಅಂದ್ಕೊತಾ ಇರ್ತೀರಲ್ಲ, ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಇದರಲ್ಲೇ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಸ್ಯಾರಿ ಬಂದು ಈ ಥರ ಇದೆ. ಇದರಲ್ಲೂ ಕೂಡ ಹಸು ಇದೆ ಅಲ್ಲ, ಅದಕ್ಕೆ ನಾನು ಆ ಡಿಸೈನ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ತಾ ಇರೋದು. ಹೀಗೆಲ್ಲ ಯಾವ ಡಿಸೈನ್ ಬೇಕಾದರೂ ನಾವು ಕಸ್ಟಮೈಸ್ ಮಾಡಿಕೊಂಡು ಹಾಕ್ಕೋಬೋದು. ಸ್ಯಾರಿಯಲ್ಲಿ ಯಾವ ಡಿಸೈನ್ ಇದೆ ಆ ಡಿಸೈನ್ನ ನೋಡಿಕೊಂಡು ಅದೇ ಥರ ಡಿಸೈನ್ನ ಕಸ್ಟಮೈಸ್ ಮಾಡಿಸ್ಕೊಂಡು ನಾವು ಅದೇ ಥರನೇ ಹಾಕ್ಸ್ಕೋಬೋದು. ತುಂಬಾ ಸೂಪರಾಗಿ ಕಾಣಿಸ್ತಾ ಇದೆಯಲ್ಲ. ನೋಡಿ, ಸೇಮ್ ಅದೇ ಥರ ಸ್ಯಾರಿಯಲ್ಲಿ ಹೇಗಿದೆಯೋ ಅದೇ ಥರನೇ ಇದೆ. ಡಿಸೈನು ಅಷ್ಟೇ. ನೋಡಿ, ಹಸು ಮೇಲೆ ಯಾವ ಥರ ಡಿಸೈನ್ ಇದೆ ಅದೇ ಥರನೇ ಬಂದಿದೆ. ಹಾಗೆ ಇದರಲ್ಲಿ ಕಲರ್ ಕಾಂಬಿನೇಷನ್ ಅಷ್ಟೇ ಸೇಮ್ ಅದರಲ್ಲಿ ಏನಿದೆಯೋ ಅದನ್ನೇ ಕೊಟ್ಟಿದ್ದೀನಿ. ಸೂಪರ್ ಅಂದರೆ ಸೂಪರಾಗಿ ಕಾಣಿಸ್ತಾ ಇದೆ. ಫಿನಿಶಿಂಗು ಅಷ್ಟೇ ತುಂಬ ಸೂಪರಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ, ಇದರಲ್ಲಿ ಫ್ಲವರ್ ಇದೆ, ಅದರಲ್ಲೂ ಫ್ಲವರ್ ಇದೆ. ಹಾಗೆ ಹಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದು ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಸೂಪರಾಗಿ ಕಾಣಿಸ್ತಾ ಇದೆ. ಇದನ್ನು ಸ್ಟಿಚಿಂಗ್ ಮಾಡಾದಮೇಲೆ ಆದರೆ ಇದೇ ವಿಡಿಯೋದಲ್ಲಿ ಹಾಕ್ತೀನಿ, ಇಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನಿಮ್ಗೆ ಯಾರಿಗಾದ್ರೂ ಇದು ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಹಾಗೆ ಈ ವಿಡಿಯೋ ಬಂದು ತುಳಸಿ ಹಬ್ಬ ದಿನ ಮಾಡಿರೋ ವಿಡಿಯೋ. ತುಂಬ ದಿನ ಆಗೋಯಿತು. ಈ ವಿಡಿಯೋ ಇರೋದೇ ಮರ್ತೋಗ್ಬಿಟ್ಟಿದ್ದೀನಿ. ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ. ಆದರೆ ಈ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಅಂದ್ಕೊಂಡಿದ್ದೆ, ಆದರೆ ಡಿಲೀಟ್ ಆಗಿಲ್ಲ, ಹಾಗೇ ಇತ್ತು. ಈ ವಿಡಿಯೋ ಇರೋದೇ ಮರ್ತೋಗ್ಬಿಟ್ಟಿದ್ದೆ. ಅದಕ್ಕೆ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ತಮ್ಲೈನ್ ಕೂಡ ರೆಡಿ ಮಾಡಿ ಇಟ್ಟಿದ್ದೆ, ಆದರೆ ವಿಡಿಯೋ ಡಿಲೀಟ್ ಆಗಿದೆ ಅಂತ ಅಂದ್ಕೊಂಡೇ ಇದ್ದೀನಿ. ಆದರೆ ವಿಡಿಯೋ ಇತ್ತು, ಅದಕ್ಕೆ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಬಂದು ಕಾರ್ತಿಕ ಮಾಸದಲ್ಲಿ ಮಾಡಿರುವಂಥ ವಿಡಿಯೋ. ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಾರಿ ಫ್ರೆಂಡ್ಸ್. ಇನ್ನೂ ಒಂದು 3-4 ವಿಡಿಯೋ ಹಾಗೇ ಇದೆ. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಸ್ಟೋರೇಜ್ ಫುಲ್ ತೋರಿಸ್ತಾ ಇದೆ ನನ್ನ ಫೋನಲ್ಲಿ. ಅದಕ್ಕೋಸ್ಕರ ಬೇಗ ಹಾಕ್ಬಿಟ್ಟು ಅದನ್ನು ಡಿಲೀಟ್ ಮಾಡ್ತೀನಿ. ಫ್ರೆಂಡ್ಸ್, ನಾನಿವತ್ತು ತುಂಬ ಸಿಂಪಲ್ಲಾಗಿ ತುಳಸಿ ಹಬ್ಬನ ಆಚರಿಸ್ತಾ ಇದ್ದೀನಿ. ಮೊದಲೆಲ್ಲ ಮನೆ ಒಳಗಡೆ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಈಗ ಮನೆ ಒಳಗಡೆ ಜಾಗ ಸಾಕಾಗೋದಿಲ್ಲ ಅಂಥೇಳಿ ಇಲ್ಲೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಮನೆ ಒಳಗಡೆ ಇಟ್ಟರೆ ಪ್ರದಕ್ಷಿಣೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ಪ್ರದಕ್ಷಿಣೆ ಮಾಡೋಕ್ಕಾಗಲ್ಲ, ಮತ್ತು ಏನು ಮಾಡೋಕ್ಕಾಗಲ್ಲ. ಇರೋದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕು ಅಂತ ಇವತ್ತು ಆಚರಣೆ ಇಟ್ಟು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ತುಳಸಿ ಹಬ್ಬನ ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಇದನ್ನು ಆಡಂಬರವಾಗಿ ಮಾಡಬೇಕು ಅಂತೇನಿಲ್ಲ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು, ತುಂಬ ಸಿಂಪಲ್ಲಾಗೆ ಮಾಡ್ಬೋದು. ತುಳಸಿ ಕಟ್ಟೆ ಹತ್ರ ಈ ಥರ ರಂಗೋಲಿ ಎಲ್ಲ ಹಾಕಿ ದೀಪ ಹಚ್ಚಿ ತುಂಬ ಸಿಂಪಲ್ಲಾಗಿ ಪೂಜೆ ಮಾಡ್ಬೋದು.
ಬೆಟ್ಟದ ನೆಲ್ಲಿಕಾಯಿ ಕೊಂಬೆ ಇರುತ್ತಲ್ವ, ಅದನ್ನು ಇಟ್ಟು ತುಳಸಿ ಗಿಡದಲ್ಲಿ ತುಳಸಿ ಪಕ್ಕದಲ್ಲೇ ಇಟ್ಟು ಒಂದು ಅರಿಶಿಣದ ಕೊಂಬು, ಅರಿಶಿಣದ ದಾರ ಕಟ್ಟಿ ಅದನ್ನು ಕಟ್ಟಿ ಪೂಜೆ ಮಾಡಬೇಕು. ಹಾಗೆ ಬೆಟ್ಟದ ನೆಲ್ಲಿಕಾಯಿ ದೀಪನೂ ಹಚ್ಚಬೇಕು. ತುಪ್ಪದ ದೀಪ ತುಂಬಾ ಒಳ್ಳೆಯದು. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದೀಪಗಳು ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಹಾಗೆ ನೈವೇದ್ಯಕ್ಕೆ ಅವಲಕ್ಕಿ ಇಟ್ಟರೆ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ಅವಲಕ್ಕಿಯನ್ನಿಟ್ಟು ನೈವೇದ್ಯ ಮಾಡಿದ್ರೆ ಸಾಕು. ಫಸ್ಟು ದೇವರ ಮನೆಯಲ್ಲಿ ಪೂಜೆ ಮುಗಿಸಿ ಆಮೇಲೆ ನಾನು ತುಳಸಿ ಕಟ್ಟೆ ಹತ್ರ ಪೂಜೆ ಮಾಡ್ತಾ ಇರೋದು. ಫ್ರೆಂಡ್ಸ್, ಹಾಗೆ ತುಳಸಿಗೆ ಸೀರೆ ಉಡಿಸ್ಲೇಬೇಕಾ ಅಂದ್ಕೋಬೋದು. ಸೀರೆನೇ ಉಡಿಸ್ಬೇಕು ಅಂತ ಏನಿಲ್ಲ, ಒಂದು ಬ್ಲೌಸ್ ಪೀಸ್ ಇಟ್ಟು ಪೂಜೆ ಮಾಡಿದ್ರೂ ಸಾಕು. ಇಲ್ಲ ಅಂದರೆ ಅದೂ ಇಲ್ಲ ಅಂದ್ಕೊಳ್ಳಿ, ಆಗ ಗೆಜ್ಜೆ ವಸ್ತ್ರ ಬರುತ್ತಲ್ವ, ಗೆಜ್ಜೆ ವಸ್ತ್ರನ ಹಾಕಿನೂ ಪೂಜೆ ಮಾಡ್ಬೋದು. ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ. ಹಾಗೆ ಶ್ರದ್ಧಾ ಭಕ್ತಿಯಿಂದ ನಾವು ಮಾಡಿದ್ರೆ ಸಾಕು, ಅಮ್ಮ ನಮಗೆ ಒಲಿತಾಳೆ. ಹಾಗೆ ತುಳಸಿ ಹಬ್ಬ ಬಂದು ಕಾರ್ತಿಕ ಮಾಸದಲ್ಲಿ ಬರುವಂಥ ದ್ವಾದಶಿಯಂದು ಬರುತ್ತದೆ ತುಳಸಿ ಹಬ್ಬ. ಆವತ್ತು ಇದನ್ನು ಆಚರಣೆ ಮಾಡಬೇಕು, ತುಂಬಾ ಒಳ್ಳೆಯದು. ಹಾಗೆ ದೀಪ ಧೂಪ ನೈವೇದ್ಯ ಎಲ್ಲ ಆದಮೇಲೆ ಹಾಗೆ ಕೊನೆಯಲ್ಲಿ ಕೆಂಪು ನೀರು ಆರತಿ ಕೂಡ ಮಾಡಬೇಕು. ಅಮ್ಮನಿಗೆ ದೃಷ್ಟಿ ಆಗಿರುತ್ತಲ್ಲ, ಅದಕ್ಕೆ ದೃಷ್ಟಿ ತೆಗಿಬೇಕು. ಆರತಿ ಮಾಡೋವಾಗ ಯಾವುದಾದ್ರೂ ಒಂದು ಹಾಡನ್ನು ಹಾಡಿಕೊಂಡು ಪೂಜೆ ಮಾಡಬೇಕು. ಹಾಗೆ ಪೂಜೆ ಮಾಡಬಾರ್ದು, ಯಾವತ್ತೂ ಅಷ್ಟೇ ಮೂಗು ಪೂಜೆ ಆಗುತ್ತೆ. ನಿಮಗೆ ಯಾವ ಹಾಡು ಬರುತ್ತೋ ಅದನ್ನು ಹಾಡಿ, ದೇವರ ಹಾಡು ಹಾಗೆ ಶ್ಲೋಕ ಆಗಲಿ ಯಾವುದಾದ್ರೂ ಪರವಾಗಿಲ್ಲ, ನಿಮಗೆ ಯಾವುದು ಬರುತ್ತೋ ಅದನ್ನು ಹಾಡಿ. ಹಾಗೆ ಬೆಟ್ಟದ ನೆಲ್ಲಿಕಾಯಲ್ಲಿ ದೀಪ ಹಚ್ಚಬೇಕು. ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡಿ ಅದ್ರ ಮೇಲೆ ತುಪ್ಪದ ಬತ್ತಿ ಇಟ್ಟು ಆರತಿ ಬೆಳಗಬೇಕು. ಶ್ರೀ ತುಳಸಿ ದಯೆ ತೋರಮ್ಮ ಅಮ್ಮ, ಶ್ರೀ ತುಳಸಿ ದಯೆ ತೋರಮ್ಮ, ಅರಿಶಿನ ಕುಂಕುಮ ಸೌಭಾಗ್ಯ ನೀಡಿ, ಅರಿಶಿನ ಕುಂಕುಮ ಸೌಭಾಗ್ಯ ನೀಡಿ, ಚಿರಕಾಲ ಕಾಪಾಡಮ್ಮ ಅಮ್ಮ, ಶ್ರೀ ತುಳಸಿ ದಯೆ ತೋರಮ್ಮ, ಶ್ರೀ ತುಳಸಿ ದಯೆ ತೋರಮ್ಮ. ಜನಿಸಿದ ಮನೆಯ ಶಾಂತಿಯ ಉಳಿಸಿ, ಜನಿಸಿದ ಮನೆಯ ಶಾಂತಿಯ ಉಳಿಸಿ, ವರಿಸಿದ ಮನೆಯ ಮನೆತನ ಬೆಳೆಸಿ, ವರಿಸಿದ ಮನೆಯ ಮನೆತನ ಬೆಳೆಸಿ, ತುಂಬಿದ ಸಂಸಾರ ಸಂತಸ ನೆಲೆಸಿ, ತುಂಬಿದ ಸಂಸಾರ ಸಂತಸ ನೆಲೆಸಿ, ಎಂದೆಂದು ಇರಲು ಹರಸಮ್ಮ ತುಳಸಿ, ಎಂದೆಂದು ಇರಲು ಹರಸಮ್ಮ ತುಳಸಿ. ಮುಂದಿನ ಬಾಳಿನ ದಾರಿಯ ತೋರಿಸಿ, ಮಕ್ಕಳ ಹರಿವಿನ ದೀಪವ ಬೆಳಗಿಸಿ, ಮುಂದಿನ ಬಾಳಿನ ದಾರಿಯ ತೋರಿಸಿ, ಮಕ್ಕಳ ಹರಿವಿನ ದೀಪವ ಬೆಳಗಿಸಿ, ಒಳ್ಳೆಯ ತಂದೆ ತಾಯಿ ಎನಿಸಿ, ಒಳ್ಳೆಯ ತಂದೆ ತಾಯಿ ಎನಿಸಿ, ಎಂದೆಂದು ಇರಲು ಹರಸಮ್ಮ ತುಳಸಿ, ಎಂದೆಂದು ಇರಲು ಹರಸಮ್ಮ ತುಳಸಿ. ಶ್ರೀ ತುಳಸಿ ದಯೆ ತೋರಮ್ಮ ಅಮ್ಮ, ಶ್ರೀ ತುಳಸಿ ದಯೆ ತೋರಮ್ಮ. ತುಳಸಿ ಲಕ್ಷ್ಮೀ ಗೋವಿಂದ ನರಸಿ, ನಿನಗಿದು ತುಪ್ಪದ ಹಾರತಿ, ತುಳಸಿ ಲಕ್ಷ್ಮೀ ಗೋವಿಂದ ನರಸಿ, ನಿನಗಿದು ತುಪ್ಪದ ಹಾರತಿ, ಯಮ್ಮನು ಸಲಹುವ ಭಾಗ್ಯಲಕ್ಷ್ಮಿಯೇ, ನಿನಗಿದು ಭಕ್ತಿಯ ಹಾರತಿ, ನಿನಗಿದು ಭಕ್ತಿಯ ಹಾರತಿ.